ಇವನ್ನೆಲ್ಲ ಕೂಡಿಸಿ ಒಂದು ಜರಾನ ಪೇಸ್ಟ್ ತಯಾರು ಮಾಡಿ ಈ ವಾಲ್ ಪುಟ್ಟಿ ಅಂತ ಏನು ಮಾಡ್ತಾರಲ್ಲ ಆ ರೀತಿ ಗಾಡಿಗೆ ಮಾಡಿಬಿಡ್ರಿ. ನಿಮ್ಮ ಹೊರಗಿನ ತಾಪಮಾನಕ್ಕೂ ಒಳಗಿನ ತಾಪಮಾನಕ್ಕೂ 20 ಡಿಗ್ರಿ ಟೆಂಪ್ರೇಚರ್ ಡಿಫ್ರೆನ್ಸ್ ಇರ್ತತೆ. 20 ಡಿಗ್ರಿ ಡಿಫ್ರೆನ್ಸ್ ಇರ್ತತೆ. ಅಷ್ಟು ಅದ್ಭುತ ಐತದ. ನಾ ಈಗ ಇಟ್ಟಂಗಿ ಮಾಡಕ್ಕೆ ಹತ್ತಿನದ್ರು ಸಗಣಿವ ಸುಣ್ಣ ಸಗಣಿ ಇಟ್ಟಂಗಿ ಮಾಡೋದು. ಮನೆಯ ತಾಪಮಾನ ಎಷ್ಟು ಕಡಿಮೆ ಆಗ್ತೈತಿ ನೋಡ್ರಿ. ಸಗಣಿ ನೀರು ಸಗಣಿ ಹಿಂಡಬೇಕಿದ್ನು. ಆ ಹಿಂಡು ಸಲುವಾಗಿ ಒಂದು ಕಂಪ್ರೆಸರ್ ತಯಾರು ಮಾಡಿ ಅದರೊಳಗೆ ನೀರು ತಗೋತೇನೆ. ನೀರು ತಗೊಂಡು ಅದರಿಂದ ಪೇಂಟ್ ತಯಾರು ಮಾಡ್ತೇನೆ. ಆಯಿಲ್ ಬೇಸ್ ಆಗಿರಲಿ ಅಥವಾ ವಾಟರ್ ಬೇಸ್ ಆಗಿರಲಿ. ಆ ಪೇಂಟ್ ಹೊರಗೆ ಮನೆಗೆ ಹಚ್ಚಿದ್ರು ಸಹಿತ 8 ಡಿಗ್ರಿ ಟೆಂಪ್ರೇಚರ್ ಡಿಫ್ರೆನ್ಸ್ ಇರ್ತೈತಿ. ಹೊರಗೆ 20 ಇತ್ತು ಅಂದ್ರೆ ಒಳಗೆ 10 ಇರ್ತೈತಿ, ಹೊರಗೆ 40 ಇತ್ತು ಅಂದ್ರೆ ಒಳಗೆ 30 ಇರ್ತೈತಿ. ಟೆಂಪ್ರೇಚರ್ ಸಹಿತ ಡಿಫ್ರೆನ್ಸ್ ಆಗ್ತದೆ. ಅಂಥ ಸಾಮರ್ಥ್ಯ ಇರುವಂಥ ಒಂದು ಪ್ರಾಣಿ ಅಂತಂದ್ರೆ ಆಕಳು. ನಮ್ಮದು ಆಕಳ ಸಗಣಿಯಿಂದ ನಾ 25 ಪದಾರ್ಥಗಳನ್ನು ತಯಾರು ಮಾಡ್ತೇನೆ. 25 ಪದಾರ್ಥಗಳು ಬೇರೆ 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 25 ಪದಾರ್ಥಗಳನ್ನು ತಯಾರು ಮಾಡ್ತೇನೆ. ಆದ್ದರಿಂದ ಅವು ನನಗೆ ಯಾವಾಗಲೂ ಹಾನಿಕಾರಕ ಅಂತ ಅನಿಸೇ ಇಲ್ಲ. ಆಗಲೇ ಗುರುಗಳು ಹೇಳಿದ್ರಲ್ಲ, ನಮ್ಮ ಹತ್ರ 1000 ನಮ್ಮ ಮಠದಾಗ 1000 ಆಕಳದಾವ, ನಿಮ್ಮ ಎಲ್ಲರೂ ಕೂಡ 1000 ಇಲ್ಲಿ 1000 ಮಂದಿ ಸೇರಿರೆ ನಿಮಗೆ ಎಲ್ಲರೂ ಕೂಡ 1000 ಅದಾವ ಅಂತ ನನಗೇನು ಅನ್ಸಂಗಿಲ್ಲ. ಮತ್ತು ನೀವು ಎಲ್ಲರೂ ಏನು ಇಟ್ಟಿರಲ್ಲ, ಒಕ್ಕಲಿಗರು ಎಡ್ಡೆಡ್ಡ ಆಕಳುಗಳು ಮನ್ಯಾಗ ಏನು ಇಟ್ಟಿರಲ್ಲ, ನಾ 1000 ಆಕಳ ನಿಮ್ಮ ಎಲ್ಲರಿಗಿಂತಲೂ ಚಲೋ ಇಟ್ಟೇನೆ. ನಾ ಮಠದಾಗ ಹೇಳ್ತೇನೆ. ಅವು ಮತ್ತು ನಾವು ಕಸಾಯಿಖಾನಿಗೆ ಹೋಗು ಅಂತಂದಿರ್ತಾರ. ಒಂದು ಟೆಂಪೋದಾಗ ಎಷ್ಟು ಆಕಳ ತುಂಬ್ಕೊಂಡು ಬರ್ತಾರೆ ಗೊತ್ತೈತೇನು? 30. 407ದಾಗ ಎಷ್ಟು 30 ಆಕಳುಗಳು ತರ್ತಾರೆ. ನೀವು ಚೀಲ ಹೆಂಗೆ ಒಟ್ಟಿರ್ತಾರಲ್ಲ, ಒಂದ್ರ ಮ್ಯಾಗ ಒಂದು ಹಿಂಗೆ ಕಾಲು ಕಟ್ಟಿ ಅದ್ರ ಮ್ಯಾಗ ಒಂದು ಒಟ್ಟಿರ್ತಾರೆ. ಅದ್ರಾಗಿಂದ ಇಳಿಸು ಹೊತ್ನಾಗ 2-3 ಸಾಯ್ತಾವ. ಅಂಥವು ಬರೀ ಎಲ್ವ ತೊಗಲ ಇದ್ದು ತೊಗೊಂಡು ಅವನ್ನ ರಿಪೇರಿ ಮಾಡಿ ಮೈಯಾಗೆಲ್ಲ ದಷ್ಟು ಪುಷ್ಟು ಮಾಡಿ ಅವು ಸಹಿತ ಕಟ್ಸಿ ಕರ ಹಾಕ್ಸಿ ಅವು ಸಹಿತ ಹಾಲು ಕೊಡಂಗೆ ಮಾಡ್ತೀವಿ. ಯಾಕೆ ಬದುಕೋ ಅಧಿಕಾರ ಅವಕ್ಕೂ ಐತಿ. ಇಷ್ಟಾಗಿ ನಮ್ಗೇನು ಕಡಿಮೆ ಬಿದ್ದಿಲ್ಲ. ನಾ ಯಾರ ಹತ್ರ 10 ಪೈಸೆ ಕೇಳಂಗಿಲ್ಲ, ಎಂದೂ ದಾನ ಧರ್ಮ ಕೇಳಂಗಿಲ್ಲ, ಕೊಟ್ಟರು ಬಿಡಂಗಿಲ್ಲ. ಮಾಂಗನ ಮರಣ ಧೋನಿ ಸಮಾನ ಮತ್ ಮಾಂಗೋ ತುಮ ಭೀಕ್, ಮಾಂಗನ ಸೇ ಮರ್ನಾ ಬಲ ಯಹಿ ಸದ್ಗುರು ಕಿ ಸೀಖ್. ಕಬೀರ್ ಒಂದು ಮಾತು ಹೇಳ್ಯಾರ, ಬೇಡುವುದು ಸಾಯುವುದು ಎರಡೂ ಒಂದೇ. ಮಾಂಗನ ಸೇ ಮರ್ನಾ ಬಲ, ಬೇಡುಕ್ಕಿಂತ ಸತ್ತು ಹೋಗೋದು ಭಾಳ ಚಲೋ. ಯಹಿ ಸದ್ಗುರು ಕಿ ಸೀಖ್, ಇದುವೇ ಗುರು ನಾನು ಕಲಿಸಿದ್ದು ಅಂತ ಕಬೀರ್ ಹೇಳ್ತಾರೆ. ನಾನು ಈ ಮಾತನ್ನು ಚಾಚು ತಪ್ಪದೆ ಪಾಲಿಸ್ಕೊಂಡು ಬಂದೆ. ಬೇಡುವಾತ ಜಂಗಮನಲ್ಲ, ನೀಡದಾತ ಭಕ್ತನಲ್ಲ, ಪ್ರಭುದೇವರು ಹೇಳ್ಕೊಂಡು ಬಂದ. ಹಂಗೆ ಗೋಶಾಲಿ ನಾವು ನಡೆಸ್ಕೊಂಡು ಹೊಂಟಿವಿ, ಏನು ಕಡಿಮೆ ಆಗಿಲ್ಲ, ನಿಮಗೂ ಕಡಿಮೆ ಆಗೋದಿಲ್ಲ. ನಾ ಇನ್ನೊಂದು ನೋಡಿನಿ, ಯಾರ ಮನ್ಯಾಗ ಜವಾರಿ ಆಕಳುಗಳು ಭಾಳ ಚಂದಾಗಿ ಕಾಪಾಡಲ್ಲ ಅವ್ರ ಮನೆಗೆ ಒಟ್ಟ ಜಗಳಾಡಿಲ್ಲ ಯಾರು. ಆ ಶರೀರದಿಂದ ಹೊರಬರುವಂಥ ವೇವ್ಸ್ ಏನದಾವು ಅವು ಆ ಮನ್ಯಾಗ ನಕಾರಾತ್ಮಕ ವಿಚಾರಗಳನ್ನು ಉಂಟು ಮಾಡಿ ಕೊಡುವುದಿಲ್ಲ, ನಕಾರಾತ್ಮಕ ವಿಚಾರಗಳನ್ನು ಬರ್ಗೊಡುದಿಲ್ಲ. ಒಟ್ಟ ಆ ಮನೆಗೆ ಒಟ್ಟ ಜಗಳನ ಆಗೋದಿಲ್ಲ, ಆ ಮನೆಗಳು ಎಂದೂ ಹೊಡಿದಿಲ್ಲ. ಇಂಥ ಸಾಮರ್ಥ್ಯ ಅದ್ರೊಳಗೈತೆ. ಅದು ಮಾತನಾಡ್ಲಾರ್ದಂಥ ಪ್ರಾಣಿ. ಅದಕ್ಕೆ ಅಮೇರಿಕಾದವರು ಅದನ್ನ ಸಂಶೋಧನೆ ಮಾಡಿ ಇಂಡಿಯನ್ ಕೌ ಇಸ್ ಎ ವಂಡರ್ಫುಲ್ ಲ್ಯಾಬೊರೇಟರಿ, ಈ ಭಾರತೀಯ ಹಸು ಒಂದು ಅದ್ಭುತ ಪ್ರಯೋಗಶಾಲೆ ಅಂತ ಒಂದು ಪುಸ್ತಕ ಬರ್ದಾರ ಅವ್ರು ಅದ್ರ ಮ್ಯಾಗ. ಅದಕ್ಕೆ ತಾವು ರೈತರಾದಂಥವ್ರು ತಮ್ಮ ಮನೆಯೊಳಗೆ ತಮ್ಮ ಹೊಲದ ಸಲುವಾಗಿ ನಿಮಗೆ ಹಾಲು ಬೇಡ, ಪ್ರತಿ ದಿವಸ ಒಂದು 30 ml ಗೋಮೂತ್ರ ಬೆಳಗ್ಗೆ ವಸ್ತ್ರದಲ್ಲಿ ಸೋಸಿ ತಗೊಳ್ರಿ. ಯಾವ್ಯಾವ ರೋಗಗಳಂತ ಏನು ಬರುವುದಾವು ಬರ್ಗೋಡಂಗಿಲ್ಲ, ಇದ್ದನ್ನು ಹೊರಗೆ ಹಾಕ್ತದೆ. ಎಷ್ಟು ಅದ್ಭುತ ಕೆಲಸ ಮಾಡ್ತೈತೆ. ಅದಕ್ಕೆ ಅದನ್ನ ಮಾಡ್ರಿ. ಇದರಿಂದನ ನಮ್ಮ ದೇಶ ಉಳಿಬೇಕಾಗಿದ್ರೆ ಇದರಿಂದನೇ ಉಳಿಸ್ಬೇಕು. ನಾವು ಪೂಜಾ ಮಾಡಿ ಆಕಳ ಉಳ್ಸಕ್ಕಾಗೋದಿಲ್ಲ. ಆಕಳನ್ನ ಹಸುವನ್ನ ಧರ್ಮದಿಂದ ಉಳ್ಸಕ್ಕಾಗೋದಿಲ್ಲ. ಅದರ ಪ್ರಯೋಜನಗಳನ್ನು ಅರ್ಥ ಮಾಡ್ಕೋಬೇಕು. ಇರ್ಲಿಲ್ಲ ಅಂತ ಸುಮ್ಮನೆ ವಿರೋಧ ಮಾಡ್ತಿರ್ತೀವಿ ನಾವು. ಅದರ ಪ್ರಯೋಜನಗಳನ್ನ ಅರ್ಥ ಮಾಡ್ಬೇಕು. ಅದು ಅನುತ್ಪಾದಕ ಆಯ್ತು ಅಂತ. ಅದು ಹೆಂಗೆ ಅನುತ್ಪಾದಕ ಆಕೈತಪ್ಪ? ಅದು ಮನ್ಯಾಗ ಮುದುಕರು ಅನುತ್ಪಾದಕರಾದ್ರ ಅಂತ ತಿಳ್ಕೊಂಡು ಎಲ್ಲಿ ಕಸಾಯಿಖಾನಿಗೆ ಹಾಕಿ ಬರ್ತೀರಿ? ಇಲ್ಲ, ನಮ್ಮ ಪರಿವಾರದ ಸದಸ್ಯರು ಅವು ಸಾಯುವವರೆಗೂ ಮಲಮೂತ್ರ ಕೊಡ್ತಾನೇ ಇರ್ತಾವ. 10 ಕಿಲೋ ಸಗಣಿ 2 ಕಿಲೋ ಗೋಮೂತ್ರ ಪ್ರತಿ ದಿವಸನೂ ಕೊಡ್ತೈತಿ. ಸಗಣಿ ನಾನು 3 ರೂಪಾಯಿ ಕಿಲೋ ಮಾರಾಟ ಮಾಡ್ತೇನೆ. 10 ಕಿಲೋ ಸಗಣಿ ಅಂದ್ರೆ 30 ರೂಪಾಯಿ ಕೊಡ್ತೈತೆ ಅದು ಪ್ರತಿ ದಿವಸ. ಆ ಸಗಣಿ ಒಣಗಿಸಿ ಗೊಬ್ಬರ ಮಾಡಿ ಮಾರಾಟ ಮಾಡ್ತೀನಿ, 10 ರೂಪಾಯಿ ಕಿಲೋ ಮಾರಾಟ ಮಾಡ್ತೀನಿ. ಎಲ್ಲ ಒಂದೇ. ಹಸಿ ಸಗಣಿ 3 ರೂಪಾಯಿ ಕಿಲೋ, ಒಣಗಿದ ಪೌಡ್ರು 10 ರೂಪಾಯಿ ಕಿಲೋ. ಅದ್ರೊಳಗೆ ಸ್ವಲ್ಪ ಕಲ್ಚರ್ ಮಿಕ್ಸ್ ಮಾಡಿ ಕೊಡ್ತೀನಿ. 10 ರೂಪಾಯಿ ಕಿಲೋದಂಗೆ ನಂದು ಕಂಪೋಸ್ಟ್ ಗೊಬ್ಬರನ ಮಾರಾಟ ಮಾಡ್ತೇನೆ.
ಟನ್ ಗಟ್ಲೆ ದಿನಾಲು ಟನ್ ಗಟ್ಲೆ ತರ ಅದ್ರದ್ದೊಂದು ಕಾರ್ಖಾನೆನೇ ಹಾಕಿನ. ಎರೆಹುಳಿನ ಗೊಬ್ಬರ ತಯಾರು ಮಾಡ್ತೀನಿ, ಅದು 13 ರೂಪಾಯಿ ಕಿಲೋದಂಗೆ ಮಾರಾಟ ಮಾಡ್ತೇನೆ. ಲಾಭ ಇಲ್ಲಂತಲ್ಲ, ನಾ ಆಗ್ಲೇ ಹೇಳಿದ್ನಲ್ಲ, ಯಾವ್ಯಾವ ವಾದ್ಯಗಳು ವಸ್ತುಗಳು ಯಾರ ಕೈಯಾಗ ಸಿಗ್ತಾವಲ್ಲ ಅವಾಗ ಅವಕ್ಕೆ ಬೆಲೆ ಬರ್ತೈತಿ. ಖಡ್ಗ ನಿಮ್ಮಂತವ್ರ ಕೈಯಾಗ ಕೊಟ್ರ ಅದಕ್ಕೆ ಬೆಲೆ ಬರ್ತೈತೆ ಇಲ್ಲ. ಕೃಷ್ಣದೇವರಾಯನ ಕೈಯಾಗ ಏನಿತ್ತು, ಪುಲಿಕೇಶಿ ಕೈಯಾಗ ಅದು ಇತ್ತು ಅಂತ ಬೆಲೆ ಬಂತ. ಅದಕ್ಕೆ ಕೋದಂಡ ರಾಮನ ಕೈಯೊಳಗ ಕೋದಂಡ ಇತ್ತು ಅಂತ ಏನು ಬೆಲೆ ಬಂತಲ್ಲ, ಅದೇ ಬಿಲ್ಲ ಬಾಣ ನಮ್ ಕೈಯಾಗ ಕೊಟ್ರೆ ಬೆಲೆ ಬರ್ತೈತೆ ಇಲ್ಲ. ಅದನ್ನ ಹಿಡಿಯೋ ಸಾಮರ್ಥ್ಯ ಬೇಕು. ಗದಾ ದುರ್ಯೋಧನನ ಕೈಯಾಗ ಭೀಮನ ಕೈಯಾಗಿದ್ದಾಗ ಏನ್ ಅದಕ್ಕೆ ಬೆಲೆ ಬಂತು, ಆ ಗದಾ ನಮ್ ಕೈಯಾಗ ಬಂದ್ರೆ ಬರ್ತೈತಿ ಇಲ್ಲ. ನಾವ್ ಅದನ್ನ ಪಡ್ಕೊಂಡಿಲ್ಲ. ರೈತರಿಗೂ ಸಹಿತ ಈ ಹೊಲ ತಿಳ್ಕೊಂಡವ್ರ ಕೈಯಾಗ ಬಂತು ಅಂತಂದ್ರೆ ಬೇಡಿದ್ದು ಕೊಡ್ತೈತ, ಸಂಜೀವಿನಿ. ಅದ ಏನ್ ಬೇಕಾದ್ದು ಮಾಡಕ್ ಸಾಧ್ಯ ಐತಿ. ಈ ಹಸುಗಳು ತಿಳುವಳಿಕೆ ಉಳ್ಳ ಮನುಷ್ಯನ ಹತ್ರ ಬಂದು ಅಂತಂದ್ರೆ ಹಸುಗಳ ಬೆಲೆ ಹೆಚ್ಚಾಕೈತಿ. ಇರ್ಲಿಲ್ಲ ಅಂದ್ರೆ ಇದ್ರೇನು ಇರದೇ ಇದ್ರೇನು, ಇದ್ದರೇನೋ ಶಿವ ಶಿವ ಹೋದರೇನೋ ಆಗ್ತದೆ. ಇದ್ರ ಜೊತೆಗೆ ನಾವೆಲ್ಲ ಹಳ್ಳಿಗರು, ಗ್ರಾಮೀಣ ಭಾಗದವರು ಒಕ್ಕಲ್ತನ ಅಂತೂ ಮಾಡ್ಬೇಕು. ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಈಗ ಬರಾಗ ನೋಡ್ದೇವ್, ಅಲ್ಲೊಂದು ಬಿಸ್ನಾಳದಿಂದ ಈ ಕಡೆ ಬಂದಿವಲ್ಲ ಕ್ರಾಸ್, ಇವರು ರೋಡ್ ಎಲ್ಲ ಸ್ವಚ್ಛ ಮಾಡಿದ್ರು. ಆ ಎರಡೂ ಕಡೆ JCB ಹಚ್ಚಿ ಸ್ವಚ್ಛ ಮಾಡಿದ್ದನ್ನು ನೋಡಿ ನನಗೆ ಸಂಶಯ ಬತ್ತು. ಯಾವ ದಿನ ಅಡ್ಡಾಡ್ತೀನಿಲ್ಲ ನಾನು. ಬಹುತೇಕ ರಸ್ತಾದ ಎರಡೂ ದಂಡಿ ಜಿಲೇಬಿ ಹಾಕಕ್ ದಿನ ಜನ ಬಳಸ್ತಾರ ಅಂತ ನನಗೆ ಖಾತ್ರಿ ಆತದ. ಹಾಕ್ತಾರಂತೀರಿ ಇಲ್ಲಂತೀರಿ? ದಿನ ಜಿಲೇಬಿ ಹಾಕತ್ತಾರಲ್ಲಿ. ಎಲ್ಲಿ ಬೇಕಲ್ಲಿ ಜಿಲೇಬಿ ಹಾಕೋಕೆ ಏನಂತಾರ, ದನಗಳಂತಾರ. ಹೌದಲ್ಲ? ಎಲ್ಲಿ ಜಾಗ ಸಿಗ್ತೈತೆ ಅಲ್ಲಿ ಹೋಗುದು, ದಡಗನ ಕುತ್ತ ಬಿಡೋದು. ಮನುಷ್ಯರ ಹತ್ತಾರನ ಅನ್ನಂಗಿಲ್ಲ. ಏನ್ ಕಡಿಮೆ ಆಗ್ಯಾವ ನಮ್ಮ ಮನ್ಯಾಗ? ಏನ್ ಜಾಗ ಇಲ್ಲೋ, ರೊಕ್ಕ ಇಲ್ಲೋ, ಬೇಕಾದಂಗೆ ಕುಡಿಯಾಕ ಖರ್ಚು ಮಾಡ್ತೀವಿ, ಮೊಬೈಲ್ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀವಿ, ಕೇಬಲ್ ಟಿವಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀವಿ, ಮತ್ತು ಲಗ್ನ ಮುಹೂರ್ತ ಬಂದ್ರೆ ಬ್ಯಾಂಡ್ಬಾಜಿ ಸೆಟ್ಟಿಗೆ ಖರ್ಚು ಮಾಡ್ತೀವಿ, ಮತ್ತು ಅದು ಏನದು ಆರ್ಕೆಸ್ಟ್ರಾ, ಆಮ್ಯಾಗ ಅವು ಮೆರವಣಿಗೆ ಇರ್ತೈತಲ್ಲ ಅದ್ರಾಗ ಹಿಂದೆ ಪೆಟ್ರೋಲ್ ಬೇಕಾಕೈತಿ ಮಂದಿಗೆ. ಹೌದಿಲ್ಲ? ಹುಡುಗರಿಗೆ ಕುಣ್ಯಾಕ ಪೆಟ್ರೋಲ್ ಬೇಕಾಕೈತಿ. ಯಾವ ಪೆಟ್ರೋಲ್ ಗೊತ್ತಾತಲ್ಲ ನಿಮಗೆ ಗೊತ್ತಾಗ್ಲಾರ್ದಿನ್ ಗೊತ್ತಾಗೋದಾರ ಯಾರಿಗೆ ಅದ ಅವ್ರಿಗೆ ಹಾಕಾಕ ಅದನ್ನ ತರ್ತೀವಿ. ಇದಕ್ಕೆ ಅಲ್ರಿ, ಒಂದು ಹುಡುಗಿ ಲಗ್ನದಾಗ ಪಟಾಕಿ ಹಚ್ತೀವಲ್ಲ, ಆ ಪಟಾಕಿಗೆ ಎಷ್ಟು ರೊಕ್ಕ ಹೋಗೈತಿಲ್ಲ ಅಟ್ರಾಗ ಒಂದು ಟಾಯ್ಲೆಟ್ ತಯಾರಾಕೈತಿ. ಮತ್ತು ಅದ್ರಾಗ ಸರ್ಕಾರದಿಂದ 10,000 ತಗೊಂಡು ಯಾರ್ದಾರ ಟಾಯ್ಲೆಟಿನ ಚಿತ್ರ ಹಚ್ಚಿ 10,000 ಹೊಡ್ಕೊಂಡು ಖಾಲಿ ಆಗ್ಯಾರ ಮಂದಿ. ಇನ್ನು ಯಾರು ಹೊಡ್ಕೊಂಡಾರ ಅವ್ರೆಲ್ಲ ಹೊಡ್ಕೊಂಡು ಅದ್ರಾಗ ಕುಳ್ಳ ಕಟ್ಟಿಗೆ ಒಟ್ಟಕ್ಕೂ ಶುರು ಮಾಡ್ಯಾರ. ಮನುಷ್ಯರ ಲಕ್ಷಣ ಏನಿದು? ಎಲ್ಲಿ ಗಾಡಿ ನಿಂತಿದ್ದು ಅಂದ್ರೆ ದಡಗನ್ ನಾಯಿ ಕಾಲಿ ಎತ್ತೈತಂತ. ನೀವು ಹೋಗ್ಬೇಕಾದ ಇದು ಗೌಡ್ರ ಗಾಡಿಪ್ಪ, ಇದು ಕಾಲಿ ಎತ್ತಬಾರ್ದ ಕೆಂದರ ಅನ್ಸೈತನ ಉಚ್ಚಿ ಒಯ್ಲಕ್ಕ ಎತ್ತವಿಲ್ಗಳು. ದೇಸಾರ ಗಾಡಿ ಇತ್ತಿದ್ದು, ಇದಕ್ಕೆ ಎತ್ತಬಾರ್ದ ಕಾಲ ತೆಂದರ ಅಂದ. ಮತ್ತು ಹಂಗ ಯಾವಾರ ಕುಂದಿರ್ತಿದ್ದು ಅಂದ್ರೆ ಆ ನಾಯಿಗೆ ನಮ್ಗೆ ಏನರ ಫರಕ್ ಐತಂತೀರಿ? ನಾವು ತಿಳ್ಕೊಂಡವ್ರದೀವಿ. 70 ವರ್ಷ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇನ್ ಮುಂದರ ಎಲ್ಲರೂ ವಿಚಾರ ಮಾಡ್ಬೇಕು, ನಮ್ಮ ತಾಯಂದರಿಗೆ ಏನು ತೊಂದರೆ ಆಕೈತಿ ಅಂತ. ಅವ್ರು ಹೇಳೋದಿಲ್ಲ. ರೋಡ್ನಾಗ ಟಾಯ್ಲೆಟ್ ಕೂಡ್ತಾರ, ಸಾಯಂಕಾಲದ ಸಮಯ ಜರ ಕತ್ಲ ಆಗ್ತಿರ್ತೈತಿ, ಆಗಿರೋದಿಲ್ಲ, ನಸಿಕ್ನಾಗ ಕೂತಿರ್ತಾರ. ಸಾಯಂಕಾಲ ದಿವ್ಸಕ್ಕೆ ಹೊತ್ತು ಮುಣಗುತನ ಅವ್ರ ದಾರಿ ನೋಡ್ಬೇಕು, ಇರ್ಲಿಕ್ಕೆ ಹೊತ್ತು ಹೊಂಡುತನ ದಾರಿ ನೋಡ್ಬೇಕು, ಅಲ್ಲಿ ತನ ಹೊರಗಡೆ ಹೋಗಕ್ಕೆ ಬರಂಗಿಲ್ಲ. ಹಗ್ಲತ್ತು ಹೋಗಿ ಏನು ಕೂಡುದೈತಲ್ಲ ರೋಡ್ ಮ್ಯಾಗ. ಹಿಂಗ ಬಂದು ಕುಂತಿರ್ತಾರಪ್ಪ. ಆ ಕಡೆಯಿಂದ ಒಬ್ರು ಬಂದ್ರು ಎದ್ ನಿಂತರು, ಈ ಕಡೆಯಿಂದ ಒಬ್ರು ಬಂದ್ರು ಎದ್ ನಿಂತರು. 4 ಸರಿ ಹೇಳುದು ಕುಂದ್ರುದು ಆದ್ರೂ ಹೊರಗಡೆಗೆ ಆಗುದು ಯಾವಾಗ? ಆಮ್ಯಾಗ ಈ ಮಲ ಹೊಟ್ಟಿಯೊಳಗ ಉಳಿತು ಅಂತಂದ್ರ ನಮಗೆ ಜಡ್ಡ ಜಾಪತ್ರೆ ಆಗುದಿಲ್ಲ ಅಂತೀರಿ ನೀವು. ಈ ತಾಯಂದಿರ ಉದರ ಸಂಬಂಧಿ ರೋಗಗಳಿಗೆ ಮುಖ್ಯವಾದಂತ ಕಾರಣ ಏನಾದ್ರೂ ಇತ್ರಿ ಈ ರಸ್ತಾದ ಮ್ಯಾಗ ಹೊರಗಡೆಗೆ ಕೂಡು, ಅದರಿಂದ ಸ್ವಚ್ಛಗ ಹೊರಗಡೆಗೆ ಆಗ್ಲಾರ್ದು. ಈ ತಾಪವನ್ನ ತಾಯಂದ್ರಿ ಯಾರಿಗೆ ಹೇಳ್ಕೊಳ್ಳೋದು? ಏನ್ ಗಂಡಸರಂತ ಕರ್ಸ್ಕೊಳ್ಳೋರು ನೀವು ಅದಿರಿ, ಯಾರ ಮನ್ಯಾಗ ಅದಾವ ಇಲ್ಲದ ಗಂಡಸರಿಗೆ ಹೇಳ್ತೇನೆ ನಾನು. ನೀವೆಲ್ಲದ್ರಾಗೂ ಗಂಡಸ್ತನ ತೋರಿಸ್ತೀರಿ, ಒಂದ್ ಸಂಡಾಸ್ ಕಟ್ಟಿ ಗಂಡಸ್ತನ ತೋರಿಸ್ರಲ್ಲ. ನಾ ಯಾವಾಗ್ಲೂ ಹೇಳ್ತಿರ್ತೀನಿ ಅಲ್ರಿ, ಅವ ವಿಜಾಪುರದವ ಹೆಂಡತಿ ಸ್ಮರಣಾರ್ಥ ಗೋಳ್ಗುಮ್ಟ ಕಟ್ಸಿದ್ನಂತ.
ಹೆಂಡತಿ ಒಂದ್ ಸಂಡಾಸ್ ಕಟ್ಟಿಸ್ರು, ಅವ್ವ ಅಮ್ಮ ಒಂದ್ ಸಂಡಾಸ್ ಕಟ್ಟಿಸ್ರಿ, ಏನೇನೋ ಮಾಡ್ತೀವಂತ. ಅವ ತಾಜ್ ಮಹಲ್ ಕಟ್ಸ್ಯಾನ ಆಗ್ರಾದ, ಹೆಂಡತಿ ಸಲಾಗಿ. ನಮ್ಮ ಹೆಂಡತಿ ಸಲುವಾಗಿ ಒಂದು ಲಾಜ್ ಮಹಲ್, ಲಜ್ಜಾಗ್ರಹ. ಅವ ತಾಜ್ ಮಹಲ್ ಕಟ್ಟಾನ, ಹೋಗ್ಲಿ ಒಂದು ಲಜ್ಜಾಗ್ರಹ ಕಟ್ಸೋಣಲ್ಲ ನಾವು. ಏನ್ 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 ಕಡಿಮೆ ಬಿದ್ದೈತಿ ನಮಗ. ಇವತ್ತಿನ ದಿವಸರ ಯಾರ್ದು ಅಷ್ಟು ಕೆಟ್ಟ ಪರಿಸ್ಥಿತಿ ಇಲ್ಲ.